ಒಂದು ತಟ್ಟಿದ್ರೆ ಮಾತ್ರ ಕೋಣ ಮುಂದೆ ಸಾಗೋದಂತೆ. ಹಾಗೆ ಆಯಿತು ಬಿಬಿಎಂಪಿ ಕತೆ. ಮಾಗಡಿ ರಸ್ತೆಯ ಬೆನ್ನಿಮಿಲ ರಸ್ತೆಯ ದುಸ್ಥಿತಿಯ ಬಗ್ಗೆ ಸುವರ್ಣ ನ್ಯೂಸ್ ನಿನ್ನೆ ವಿಸ್ತೃತ ವರದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಕಡೆಗೂ ಹದಗೆಟ್ಟಿದ್ದ ರಸ್ತೆಯ ಕಾಮಗಾರಿಗೆ ಚಾಲನೆ ನೀಡಿದೆ. ಹೇಗಿತ್ತು ನೋಡಿ ಈ ರಸ್ತೆ. ಕಳೆದ 15 ದಿನಗಳಿಂದ ಇಲ್ಲಿನ ಒಳಚರಂಡಿ ಒಡೆದು ಗುಡಿ ಬಿದ್ದ ರಸ್ತೆ ಮೇಲೆ ಹೊಲಸು ನೀರೆಲ್ಲ ಹರಿಯುತ್ತಿತ್ತು. ವಾಹನ ಚಾಲಕರಿಗಂತೂ ಹೇಳತೀರದ ಸಂಕಷ್ಟ. ಇವರನ್ನೆಲ್ಲ ಕಂಟ್ರೋಲ್ ಮಾಡೋಕೆ ಟ್ರಾಫಿಕ್ ಪೊಲೀಸರಿಂದ ಪರದಾಟ. ಇವೆಲ್ಲದರ ಬಗ್ಗೆ ಸುವರ್ಣ ನ್ಯೂಸ್ ನಿನ್ನೆಯಷ್ಟೇ ವರದಿ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಇಂದು ಕಾಮಗಾರಿ ಪ್ರಾರಂಭಿಸಿದೆ. ಗಾಂಧಿನಗರ ಕ್ಷೇತ್ರದ ಶಾಸಕ ದಿನೇಶ್ ಗುಂಡೂರಾವ್ ಮತ್ತು ಕಾರ್ಪೊರೇಟರ್ ವಾಸಂತಿ ಕುಮಾರಿ ಅವರ ನೇತೃತ್ವದಲ್ಲಿ ಈ ರಸ್ತೆ ಕಾಮಗಾರಿ ಪ್ರಾರಂಭಗೊಂಡಿದ್ದು 1 ತಿಂಗಳಲ್ಲಿ ಮುಗಿಸುವ ಭರವಸೆ ಕೊಟ್ಟಿದ್ದಾರೆ. 300 ಅಡಿ ವಿಸ್ತೀರ್ಣದಲ್ಲಿ ಕಾಂಕ್ರೀಟ್ ಹಾಕಿಸುವ ಒಳಚರಂಡಿಯು ಕೊಳಚೆ ನೀರು ಹರಿಯಲು ಮೋರಿ ವ್ಯವಸ್ಥೆ ಮತ್ತು ಪಾದಚಾರಿಗಳಿಗೋಸ್ಕರ ಫುಟ್ಪಾತ್ ಮಾಡುವ ಯೋಜನೆ ಬಿಬಿಎಂಪಿ ಹಾಕಿಕೊಂಡಿದೆ. ಕೆಲಸ ಶುರು ಮಾಡಬೇಕಂತ ಹೇಳ್ಕೊಂಡು ಎಷ್ಟೋ ಪ್ರಯತ್ನ ಪಟ್ಟು ಏನೋ ಮಾಡ್ತಾ ಇದ್ದೀವಿ. ಒಂದು ಕಡೆ ಫಂಡು ರಿಲೀಸ್ ಆಗಿಲ್ಲ, ಇನ್ನೊಂದು ಕಡೆ ದೊಡ್ಡೇನೋ ಟ್ರಾಫಿಕ್ ಡೈವರ್ಷನ್ ಪ್ರಾಬ್ಲಮ್ ಎಲ್ಲ ಇತ್ತು. ಇದನ್ನು ನಮ್ಮ ಸುವರ್ಣ ಟಿ ವಿ ಅವರು ವರದಿ ಮಾಡಿ ಭಾಳ ಚೆನ್ನಾಗಿ ಅವರು ಮಾಧ್ಯಮದಲ್ಲಿ ತೋರಿಸಿದ ತಕ್ಷಣ ಎಲ್ಲರೂ ಅದನ್ನು ಸುಧಾರಿಸ್ಕೊಂಡು ಎತ್ತರಿಸ್ಕೊಂಡು ಇವತ್ತು ಈ ಕಾಮಗಾರಿ ಶುರುವಾಗಿದೆ. ಅದಕ್ಕೆ ಇಷ್ಟು ದಿನ ಪರದಾಡುತ್ತಿದ್ದ ಸಾರ್ವಜನಿಕರಿಗೆ ಕಾಮಗಾರಿ ಪ್ರಾರಂಭವಾಗಿರೋದು ಖುಷಿ ಕೊಟ್ಟಿದೆ. ಸುವರ್ಣ ನ್ಯೂಸ್ ವರದಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೆಲಸ ನಡೀತಾ ಇರೋದು ಸುವರ್ಣ ಟಿ ವಿ ಅವರಿಲ್ಲ, ಮಾಧ್ಯಮದವರಿಲ್ಲ ಅಂದರೆ ಈ ಜನಪ್ರತಿನಿಧಿಗಳು ಯಾರಾಗಲಿ ಏನೇ ಕೆಲಸ ಮಾಡಲ್ಲ. ಈ ಪ್ರತಿನಿಧಿಗಳು ನಿದ್ದೆ ಮಾಡ್ತಾ ಇರೋರು ಎಬ್ಬರಿಸಿ ಸುವರ್ಣ ಟಿ ವಿ ಮತ್ತು ಮಾಧ್ಯಮದಲ್ಲೇ ಇವ್ರ ಕೆಲಸ ಮಾಡಿಸ್ಬೇಕು. ಇದನ್ನು ಆದಷ್ಟು ಬೇಗ 1 ತಿಂಗಳ ಒಳಗಡೆ ಮುಗಿಸಿ ಸಾರ್ವಜನಿಕ ಒಳ್ಳೆಯದಾಗುತ್ತೆ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ವಿನಂತಿಯಿಂದ ಕೇಳ್ಕೊಳ್ತೀವಿ. ಈ ಸುವರ್ಣ ನ್ಯೂಸ್ನವರು ಅಟ್ಲೀಸ್ಟ್ ಬಂದಿರೋದ್ರಿಂದ ಇವಾಗ ನಮ್ಮ ಬೆಂಗಳೂರು ಜನತೆ ಎಲ್ಲ ಕಡೆ ಎಚ್ಚೆತ್ಕೊಂಡಿದ್ದಾರೆ ವಿನಃ ಅದರ್ವೈಸ್ ಈ ಬೇರೆ ಈ ನಮ್ಮ ಅಫಿಷಿಯಲ್ ಖಂಡಿತ ನಮ್ಮ ಜನಗಳಿಗೆ ಬೆಂಗಳೂರು ಜನಗಳಿಗೆ ಹೆಲ್ಪ್ ಅಂತೂ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಮುಂದಾದ್ರೂ ಸಹಿತ ಇಂಥದ್ದು ಪ್ರಾಬ್ಲಮ್ಗಳು ಎಲ್ಲೆಲ್ಲಿದೆ ಈ ಸುವರ್ಣ ನ್ಯೂಸ್ ಆಗಲಿ ಇಂಥವನ್ನೆಲ್ಲ ಮಾಡಿದ್ರೆ ಖಂಡಿತ ಬೆಂಗಳೂರು ಜನತೆಗೆ ಭಾಳ ಹೆಲ್ಪ್ ಆಗುತ್ತೆ. ಇದೇ ರೀತಿ ಅದೆಷ್ಟೋ ಕಡೆ ಹದಗೆಟ್ಟಿರೋ ರಸ್ತೆಗಳತ್ತ ಆಯಾ ಕ್ಷೇತ್ರದ ಶಾಸಕ ಅಥವಾ ಕಾರ್ಪೊರೇಟರ್ಗಳ ಚಿತ್ತ ಹರಿದ್ರೆ ಉತ್ತಮ ಅಲ್ವಾ? ಆಗ ಎಲ್ಲ ಕಡೆ ಕ್ಷಿಪ್ರಗತಿಯಲ್ಲಿ ಕಾಮಗಾರಿ ಪ್ರಾರಂಭವಾಗಿ ಸಾರ್ವಜನಿಕರ ಹಿತದೃಷ್ಟಿ ಕಾಪಾಡದಂತಾಗುತ್ತದೆ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.